ನಮಸ್ಕಾರ. ಇವತ್ತಿನ ವಿಡಿಯೋ ಝೊಮ್ಯಾಟೊ, ಪೇಟಿಎಂ, ಪಾಲಿಸಿ ಬಜಾರ್, ಡೆಲಿವರಿ ಷೇರುಗಳಲ್ಲಿ ಚೇತರಿಕೆ, ಹೂಡಿಕೆದಾರರಲ್ಲಿ ಹುರುಪು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕೆಲವು ಸಮಯದ ಹಿಂದೆ ಈ ಷೇರುಗಳಲ್ಲಿ IPO ಬಂದಿದ್ವು. ದೊಡ್ಡ ಹೈಪ್ ಅನ್ನು ಕ್ರಿಯೇಟ್ ಮಾಡಲಾಗಿತ್ತು. ಇನ್ನೇನು ಈ ಷೇರುಗಳಲ್ಲಿ ಹಾಕ್ಬಿಟ್ರೆ ಅದು ಕೆಲವು ದಿನಗಳಲ್ಲಿ ಡಬಲ್ ಆಗುತ್ತೆ ಅನ್ನುವಂಥ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು. ಆದರೆ IPO ಬಂದ ಮೇಲೆ ಆ ಷೇರುಗಳು ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟು ಮತ್ತು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಲ್ಲದೆ ಇದ್ದದರಿಂದ ಅದರ ವ್ಯಾಲ್ಯೂಯೇಷನ್ಸ್ ಹೈ ಅನಿಸ್ತು. ಅದರಿಂದಾಗಿ ರೇಟು ಅಂದಾಜು 50ರಿಂದ 45% ಕೆಳಗೆ ಬಿತ್ತು IPO ಇದ್ದಂಥ ಇಶ್ಯೂ ಪ್ರೈಸ್ಗಿಂತ. ಮತ್ತೆ ಕಳೆದ 3ರಿಂದ 6 ತಿಂಗಳಲ್ಲಿ ಒಂದು ವಿಶೇಷವಾದ ಡೆವಲಪ್ಮೆಂಟ್ ನಮ್ಮ ಮಾರುಕಟ್ಟೆಯಲ್ಲಿ ನಡೀತಾ ಇದೆ. ಏನು ಅಂತಂದ್ರೆ ಈ ಷೇರುಗಳು ಗ್ರಾಜುವಲ್ ಆಗಿ ಒಂದು ಸಣ್ಣ ರ್ಯಾಲಿಯನ್ನು ಕಾಣ್ತಾ ಇದ್ದಾವೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಈ ಷೇರುಗಳಲ್ಲಿ ಅಂದಾಜು 48,000 ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪ್ ಆ್ಯಡ್ ಆಗೋಗಿದೆ. ಮತ್ತೆ 2023ರಲ್ಲಿ ಹೂಡಿಕೆದಾರರು ಯೋಚನೆ ಮಾಡಿರಬೇಕು, ಈ ಷೇರುಗಳು ಇಶ್ಯೂ ಪ್ರೈಸ್ ಎಷ್ಟಿತ್ತು, ಈಗ ಡೌನ್ ಇದೆ, ಆದ್ದರಿಂದ ವ್ಯಾಲ್ಯೂಯೇಷನ್ ಈಗ ಚೆನ್ನಾಗಿರ್ಬೋದು ಅಂತ ಹೇಳಿ ಸುಮಾರು ಜನ ಬಹುಶಃ ಆ ಷೇರುಗಳಲ್ಲಿ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ಚೇತರಿಕೆ ಕಂಡು ಬಂದಿದೆ. ಈಗ ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಆಫ್ ನ್ಯೂ ಏಜ್ ಕಂಪನೀಸ್. ಈಗ ಝೊಮ್ಯಾಟೊ ಷೇರುಗಳ ಕತೆ. ಮಾರ್ಕೆಟ್ ಕ್ಯಾಪ್ ಆನ್ 31 ಡಿಸೆಂಬರ್ 2021 1,08,153 ಕೋಟಿ. ಮತ್ತೆ 31ನೇ ತಾರೀಕು ಡಿಸೆಂಬರ್ 2022 50,712 ಕೋಟಿ. ಇವತ್ತಿನ ಮಾರ್ಕೆಟ್ ಕ್ಯಾಪ್ 53,555 ಕೋಟಿ. ಅದೇ ಪೇಟಿಎಂ ಅನ್ನು ತಗೊಂಡ್ರೆ ಮಾರ್ಕೆಟ್ ಕ್ಯಾಪ್ 31 ಡಿಸೆಂಬರ್ 2021 86,515 ಕೋಟಿ. ಮಾರ್ಕೆಟ್ ಕ್ಯಾಪ್ ಆನ್ 31 ಡಿಸೆಂಬರ್ 2022 34,480 ಕೋಟಿ. ಸದ್ಯ ಇಂಪ್ರೂವ್ ಆಗಿ 53,323 ಕೋಟಿ. ಈಗ ನೈಕಾಗೆ ಬರ್ತಾ ಇದ್ದಾನೆ. ಮಾರ್ಕೆಟ್ ಕ್ಯಾಪ್ ಆನ್ 31 ಡಿಸೆಂಬರ್ 2021 99,388 crores. Market cap on 31st December 2022 44,123 crores. ಇವತ್ತಿನ ಮಾರ್ಕೆಟ್ ಕ್ಯಾಪ್ 42,519 ಕೋಟಿ. ಈಗ ಪಾಲಿಸಿ ಬಜಾರ್ 42,716 ಇತ್ತು 31 ಡಿಸೆಂಬರ್ 2021 ಮಾರ್ಕೆಟ್ ಕ್ಯಾಪ್. ಈಗ 31 ಡಿಸೆಂಬರ್ 2022ರಲ್ಲಿ ಮಾರ್ಕೆಟ್ ಕ್ಯಾಪ್ 20,179 ಮತ್ತೆ ಸದ್ಯದ ಮಟ್ಟಿಗೆ 29,568 ಕೋಟಿ. ಈಗ ಡೆಲಿವರಿ ಅನ್ನುವಂಥ ಕಂಪನಿ ಬರ್ತಾ ಇದ್ದಾರೆ. ಮಾರ್ಕೆಟ್ ಲಿಸ್ಟ್ ಆಗಿದ್ದೇ ಮೇ 2022 ಅಲ್ಲಿ 38,924. ಮಾರ್ಕೆಟ್ ಕ್ಯಾಪ್ ಆನ್ 31 ಡಿಸೆಂಬರ್ 2022 ಕಮ್ಮಿ ಆಗಿದ್ದು 24,134. ಸದ್ಯದ ಮಟ್ಟಿಗೆ ಮಾರ್ಕೆಟ್ ಕ್ಯಾಪ್ 27,161 ಕೋಟಿ. ಸದ್ಯದ ಮಟ್ಟಿಗೆ ಇನ್ವೆಸ್ಟರ್ಸ್ಗೆ ಒಂದು ಹೋಪ್ ಇದೆ, ಇನ್ನೂ ಬರುವ ದಿನಗಳಲ್ಲಿ ಇನ್ನೊಂದಷ್ಟು ಮೇಲಕ್ಕೆ ಹೋಗ್ಬೋದು ಮತ್ತು ಪ್ರಾಫಿಟ್ ಅನ್ನು ಕೂಡ ಕೊಡಬಹುದು. ಆದರೆ ಇಲ್ಲಿ ಒಂದು ವಿಚಾರವನ್ನು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಬೇಕು. ಏನು ಅಂದ್ರೆ IPO ಸಮಯದಲ್ಲಿ ಯಾರು ಈ ಷೇರುಗಳನ್ನು ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಮತ್ತೆ ಹೈ ಇಶ್ಯೂ ಪ್ರೈಸ್ ನಲ್ಲಿ ತಗೊಂಡಿದ್ರು ಅವರು ಇವತ್ತಿನವರೆಗೆ ಅವರು ಹಾಕಿದ ಹಣವನ್ನು ಹಿಂಪಡಿಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಆ ರೇಟಿಗೆ ತಲುಪೇ ಇಲ್ಲ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ನ್ಯೂ ಏಜ್ ಕಂಪನೀಸ್ ಏನಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಜನ ಸಂಪತ್ತನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತಾ? ಯಾಕಂದ್ರೆ ನಾವು ನೋಡಿದ್ದೀವಿ ಇನ್ಫೋಸಿಸ್, ರಿಲಯನ್ಸ್, ಟೈಟನ್ ನಲ್ಲಿ ಜನ ಬೇಕಾದಷ್ಟು ಹಣವನ್ನು ಸಂಪತ್ತಾಗಿ ಗಳಿಸಿದ್ದಾರೆ. ಆ ರೀತಿ ಇದರಲ್ಲೂ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.